ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ವ್ಲಾಗ್ಸ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಈ ಒಂದು ಟಿಪ್ಸನ್ನು ನೀವು ತುಂಬ ಜನಕ್ಕೆ ಇದು ಉಪಯುಕ್ತವಾಗಿರುವಂತಹದ್ದು. ತುಂಬ ಜನ ಅಂದರೆ ಸಾಮಾನ್ಯವಾಗಿ ಎಲ್ಲರಿಗೂ ಅಂತ ಹೇಳ್ಬೋದು. ತುಂಬನೇ ಒಂದು ಒಳ್ಳೆಯ ಒಂದು ಟಿಪ್ಸ್ ಇದು. ಸೊ ಖಂಡಿತವಾಗ್ಲೂ ಇವತ್ತಿನ ವಿಡಿಯೋನ ಕೊನೆಯವರೆಗೂ ನೋಡಿ. ಈ ಟಿಪ್ಸು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಹೇಗನ್ನಿಸ್ತು ಅಂತ ತಪ್ಪದೆ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಖಂಡಿತವಾಗ್ಲೂ ತಿಳಿಸಬೇಕು. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಸೊ ನೋಡ್ಬೋದು, ಸುಮಾರು ಬೆಳ್ಳುಳ್ಳಿಯನ್ನು ತೊಗೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುವಂಥ ಒಂದು ವಿಡಿಯೋ ಇದು. ಕೆಲವೊಂದು ಟಿಪ್ಸನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಹಾಗೆ ಇನ್ನಷ್ಟು ನಿಮಗೆ ಟಿಪ್ಸ್ಗಳು ಬೇಕು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆ, ಸೊ ಈಗ ಬೆಳ್ಳುಳ್ಳಿಯ ಸಿಪ್ಪೆಯನ್ನು ತೆಗಿಬೇಕು. ಸೊ ಬೆಳ್ಳುಳ್ಳಿ ಸಿಪ್ಪೆಯನ್ನು ಫಸ್ಟಿಗೆ ನಾನು ತೆಗಿತಾ ಇದ್ದೀನಿ, ನೋಡ್ಬೋದು ನೀವು. ಸೊ ಈ ಒಂದು ಟಿಪ್ಸು ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಒಂದ್ಸಲ ಮನೆಯಲ್ಲಿ ಇದನ್ನು ತಯಾರಿಸಿ ಮತ್ತು ಇದನ್ನು ಉಪಯೋಗಿಸಿ, ಆಗ ನಿಮಗೆ ತಿಳಿಯುತ್ತೆ ಇದರ ಬೆನಿಫಿಟ್ ಏನು ಅನ್ನೋದು. ಇವಾಗ ನೋಡಿ, ಈ ರೀತಿ ನಾನು ಬೆಳ್ಳುಳ್ಳಿಯ ಸಿಪ್ಪೆಯನ್ನು ಕ್ಲೀನ್ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಮಗೆ ಸಿಪ್ಪೆ ಮಾತ್ರ ಬೇಕು, ಬೆಳ್ಳುಳ್ಳಿ ಬೇಡ. ಓಕೆ, ಬೆಳ್ಳುಳ್ಳಿಯನ್ನು ತುಂಬಾ ಈಸಿಯಾಗಿ ಅದರ ಸಿಪ್ಪೆನ ತೆಗಿಬೋದು. ಸೊ ಆ ಒಂದು ವಿಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಖಂಡಿತವಾಗ್ಲೂ ಬೆಳ್ಳುಳ್ಳಿ ಸಿಪ್ಪೆಯನ್ನು ಬಿಡಿಸೋದು ತುಂಬಾ ಕಷ್ಟ ಅಂತ ಕೆಲವು ಗೃಹಿಣಿಯರು ಹೇಳ್ತಾರೆ. ಖಂಡಿತ ತುಂಬಾ ಈಸಿಯಾಗಿ ಕೆಲವೊಂದು 3-4 ವಿಧಾನಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ಈಗ ನೋಡಿ, ಸಿಪ್ಪೆನ ಈ ರೀತಿ ನಾನು ಕ್ಲೀನ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ನೋಡ್ಬೋದು. ಈರುಳ್ಳಿಯ ಸಿಪ್ಪೆ ಕೂಡ ಬೇಕಾಗುತ್ತೆ ನಮಗೆ. ಈರುಳ್ಳಿ ಬೇಡ, ಬಟ್ ಅದರ ಸಿಪ್ಪೆ ಬೇಕಾಗುತ್ತೆ. ಸೊ ಹಾಗಾಗಿ ಅದರ ಸಿಪ್ಪೆಯನ್ನು ಕೂಡ ನಾನು ತೆಗಿತಾ ಇದ್ದೀನಿ, ನೋಡ್ಬೋದು ನೀವು. ಈ ರೀತಿ ನಾವು ಕ್ಲೀನ್ ಮಾಡಿ ಈರುಳ್ಳಿಯ ಒಂದು ಸಿಪ್ಪೆ ಮತ್ತು ಬೆಳ್ಳುಳ್ಳಿಯ ಸಿಪ್ಪೆಯನ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ಫಸ್ಟಿಗೆ. ಓಕೆ, ನೋಡಿ, ಇಷ್ಟು ನನಗೆ ಈರುಳ್ಳಿ ಸಿಪ್ಪೆ ಬೇಕಾಗಿತ್ತು. ಸೊ ಇಷ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಫಸ್ಟಿಗೆ ನೀವು ಈ ಒಂದು ಟಿಪ್ಸನ್ನು ಫಾಲೋ ಮಾಡಬೇಕಾದ್ರೆ ಸ್ವಲ್ಪನೇ ತೊಗೊಳ್ಳಿ. ಯಾಕೆಂದರೆ ಒಂದೇ ಸಲ ಜಾಸ್ತಿ ಆಗಿದ್ರೆ ನಿಮಗೆ ಹೇಗಿರುತ್ತೋ ಏನೋ ಅನ್ನೋ ಸ್ವಲ್ಪ ಟೆನ್ಷನ್ ಕೂಡ ಇರುತ್ತೆ. ಒಂದು ಸಲ ತಯಾರಿಸಿ, ಆವಾಗ ಇದ್ರ ಬೆನಿಫಿಟ್ ನಿಮಗೆ ಗೊತ್ತಾದಾಗ ಖಂಡಿತ ನೀವೇ ಅದನ್ನು ರೆಡಿ ಮಾಡ್ಕೊಳ್ತೀರ ಮತ್ತೆ. ಈಗ ಇಲ್ಲಿ ನಾನು ಬೇವಿನ ಸೊಪ್ಪನ್ನು ಒಣಗಿಸಿ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಅದನ್ನು ನಾನು ಒಣಗಿಸಿ ತೊಗೊಂಡಿರೋದು. ಸೊ ಅದನ್ನು ಈ ರೀತಿ ಕೈಯಲ್ಲೇ ಅದನ್ನು ನಾನು 2 ಭಾಗ ಅಥವಾ 3 ಭಾಗ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಅದಾದ ನಂತರ ನಾನು ಈರುಳ್ಳಿ ಸಿಪ್ಪೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನಂತರ ಇವಾಗ ನಾವು ಬೆಳ್ಳುಳ್ಳಿಯ ಒಂದು ಸಿಪ್ಪೆ ಕೂಡ ಹಾಕ್ಕೊಳ್ಳೋಣ. ನೋಡಿ ಬೆಳ್ಳುಳ್ಳಿಯ ಸಿಪ್ಪೆ ಎಷ್ಟಾಗಿದೆ ಅಂತ. ಸೊ ಈರುಳ್ಳಿ, ಬೆಳ್ಳುಳ್ಳಿ ಸಿಪ್ಪೆ, ಹಾಗೆ ಇಲ್ಲಿ ನಾನು ತೊಗೊಂಡಿರುವಂಥದ್ದು ಬೇವಿನ ಸೊಪ್ಪು, ಇಷ್ಟನ್ನು ತೊಗೊಂಡಿದ್ದೀನಿ. ಅದಾದ ನಂತರ ಪಲಾವ್ ಎಲೆ ತೊಗೊಂಡಿದ್ದೀನಿ, ನೋಡ್ತಾ ಇದ್ದೀರಲ್ಲ. ಒಂದು 3-4 ಪಲಾವ್ ಎಲೆ ತೊಗೊಂಡಿದ್ದೀನಿ. ಅದನ್ನು ಕೈಯಲ್ಲಿ ಈ ರೀತಿ ಮುರಿದು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಮುರಿದು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 4-5 ಲವಂಗವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಲವಂಗ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸೊ ಫ್ರೆಂಡ್ಸ್, ಖಂಡಿತವಾಗ್ಲೂ ಮನೆಯಲ್ಲಿ ಈಗ ಹಳ್ಳಿ ಕಡೆ ಅಥವಾ ಟೌನಲ್ಲೂ ಕೂಡ ಕೆಲವೊಂದು ಏರಿಯಾಗಳಲ್ಲಿ ತುಂಬಾ ಸೊಳ್ಳೆ ಕಾಟ ಇರುತ್ತೆ, ಅಥವಾ ಎಂತೆಂಥಾದ್ರೂ ಹುಳಗಳು ಅಥವಾ ಏನಾದರೂ ಒಂದು ಬರ್ತಾನೆ ಇರುತ್ತೆ ಮನೆಯಲ್ಲಿ, ಸೊಳ್ಳೆ, ನೊಣ, ಹುಳ, ಈ ಥರದ್ದು. ಸೊ ಅಂಥದಕ್ಕೆಲ್ಲ ಒಂದು ಪರ್ಫೆಕ್ಟ್ ಮದ್ದು ಅಂತ ಹೇಳ್ಬೋದು ಇದನ್ನು. ಇವಾಗ ನೋಡಿ, ನಾನು ಮಿಕ್ಸ್ ಮಾಡಿರೋವಂಥ ಮಿಶ್ರಣ ಪೂರ್ತಿಯಾಗಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಜಾರಿಗೆ ಹಾಕಿದ ನಂತರ ಇದನ್ನು ನಾವು ನುಣ್ಣಗೆ ಮಾಡಿಕೊಂಡು ಬರಬೇಕು. ಸೊ ಒಂದು ದೊಡ್ಡ ಜಾರಿಗೆ ಹಾಕ್ಕೊಂಡಿದ್ದೀನಿ ನಾನು. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ನೀರೇನು ಹಾಕೋದು ಬೇಡ, ಜಸ್ಟ್ ಇದನ್ನು ಪೌಡರ್ ಥರ ಮಾಡ್ಕೊಂಬರ್ಬೇಕಾಗುತ್ತೆ. ಓಕೆ, ಈಗ ನಾನು ಇಷ್ಟು ಹಾಕಿ ನಂತರ ಇದನ್ನು ಪೌಡರ್ ಮಾಡಿಕೊಂಡು ಬರ್ತೀನಿ. ನೋಡಿ, ಈ ರೀತಿ ನುಣ್ಣಗೆ ಪೌಡರ್ ಎಷ್ಟು ಆಗುತ್ತೋ ಅಷ್ಟು
ಪೌಡರ್ ಮಾಡಿಕೊಂಡು ಬರಬೇಕು. ಜಾಸ್ತಿ ಏನೋ ಟೈಮ್ ತಗೊಳ್ಳೋದಿಲ್ಲ, ತುಂಬಾ ಕಮ್ಮಿ ಸಮಯದಲ್ಲಿ. ಈಗ ಕೆಲವೊಂದು ಸಲ ಮನೆಯಲ್ಲಿ ಲಿಕ್ವಿಡ್ ಖಾಲಿಯಾಗಿರುತ್ತೆ, ಗುಡ್ ನೈಟ್ ಲಿಕ್ವಿಡ್ ಖಾಲಿಯಾಗಿರುತ್ತೆ, ಅಥವಾ ಸೊಳ್ಳೆ ಬತ್ತಿ ಉಪಯೋಗಿಸೋವಂಥರು ಸೊಳ್ಳೆ ಬತ್ತಿ ಇರೋದಿಲ್ಲ ಮನೆಯಲ್ಲಿ, ತುಂಬಾ ಸೊಳ್ಳೆ ಬಂದಿರುತ್ತೆ, ಮಕ್ಕಳಿರ್ತಾರೆ. ಅಂಥ ಒಂದು ಟೈಮಲ್ಲಿ ಖಂಡಿತವಾಗ್ಲೂ ನೀವು ಈ ಥರ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಸೊ ಈಗ ನೋಡಿ, ಈ ಥರ ಒಂದು ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸ್ ಇರುತ್ತಲ್ವಾ, ಸೊ ಆ ಬಾಕ್ಸಿಗೆ ಹಾಕಿ ಅದನ್ನು ನೀವು ತೆಗೆದಿಟ್ಕೊಂಡ್ಬಿಡ್ಬೋದು. ನೋಡಿ, ಇಷ್ಟು ರೆಡಿ ಮಾಡಿ ಒಂದು ಬಾಕ್ಸಿಗೆ ನಾನು ಹಾಕಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಇವಾಗ ಇದರ ಉಪಯೋಗವನ್ನು ತಿಳಿಸ್ತೀನಿ. ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನೀವ್ಯಾರಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಫ್ರೆಂಡ್ಸ್. ಹಾಗೆ ಆದಷ್ಟು ವಿಡಿಯೋಗಳನ್ನು ನಿಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆ, ಇವಾಗ ಈ ಒಂದು ದೀಪವನ್ನು, ಮಣ್ಣಿನ ದೀಪ ತೊಗೊಂಡಿದ್ದೀನಿ. ಇಲ್ಲಿ ಮಾಮೂಲಿ ಈಗ ಪಿಂಗಾಣಿ ದೀಪ ಕೂಡ ಬರುತ್ತೆ, ಸೊ ಆ ದೀಪ ಬೇಡ, ಇಲ್ಲಿ ಮಣ್ಣಿನ ದೀಪ ಬೇಕಾಗುತ್ತೆ ನಮಗೆ. ಮಣ್ಣಿನ ದೀಪ ತೊಗೊಂಡಿದ್ದೀನಿ. ಅದಕ್ಕೆ ಈಗ ಸುಮಾರು ನಾನು ತೋರಿಸ್ತಾ ಇರೋದು ಈ ಒಂದು 2 ಸ್ಪೂನ್ ಆಗೋಷ್ಟು ದೀಪಕ್ಕೆ ಈ ಒಂದು ಪೌಡರ್ನ ಹಾಕ್ಕೊಳ್ತಿದ್ದೀನಿ. ನಾವು ಈಗ ಈರುಳ್ಳಿ ಸಿಪ್ಪೆ ಮತ್ತು ಬೆಳ್ಳುಳ್ಳಿ ಸಿಪ್ಪೆಯನ್ನು ಉಪಯೋಗಿಸಿ ಪೌಡರ್ ಮಾಡ್ಕೊಂಡಿದ್ದೀವಲ್ಲ, ಆ ಪೌಡರ್ನ ನಾನು ದೀಪಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಇಷ್ಟೇ ಪೌಡರ್ನ ಹಾಕ್ಕೊಳ್ಬೇಕು ಅಂತ ಏನಿಲ್ಲ, ಬೇಕು ಅಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಜಾಸ್ತಿ ನೀವು ಸೊಳ್ಳೆ ಅವು ಇವು ಬಂದಿದ್ದಾವೆ ಮನೇಲಿ ಅಂದರೆ ಖಂಡಿತ ಇದನ್ನು ಜಾಸ್ತಿ ಕೂಡ ಉಪಯೋಗಿಸ್ಬೋದು. ಇಲ್ಲ ಅನ್ನೋದಾದರೆ 1 ಸ್ಪೂನ್ ಹಾಕ್ಕೊಂಡ್ರೂ ಸಾಕು. ಓಕೆ, ಮಣ್ಣಿನ ದೀಪವನ್ನು ತೊಗೊಂಡಿದ್ದೀನಿ. ದಯವಿಟ್ಟು ಪ್ಲಾಸ್ಟಿಕ್ಕಿಗೆ ಮತ್ತು ಪೇಪರ್ ಲೋಟ ಆ ಥರದ್ದಕ್ಕೆಲ್ಲ ಇದನ್ನು ಹಾಕಬೇಡಿ. ಓಕೆ, ಈಗ ನಾನು ಇಲ್ಲಿ ಕರ್ಪೂರ ತೊಗೊಂಡಿದ್ದೀನಿ. ನೋಡ್ಬೋದು, ನಾವು ದೇವರಿಗೆ ಹಚ್ಚಕ್ಕೆ ಕರ್ಪೂರ ಇಟ್ಕೊಂಡಿರ್ತೀವಿ ಮನೆಯಲ್ಲಿ. ಸೊ ಆ ಒಂದು ಕರ್ಪೂರ ಒಂದನ್ನು ತೊಗೊಂಡಿದ್ದೀನಿ. ಒಂದು ಕರ್ಪೂರವನ್ನು ತಗೊಂಡು ಇದನ್ನು ಇವಾಗ ನಾವು ಹಚ್ಕೊಳ್ಳೋಣ. ಕರ್ಪೂರ ಹಚ್ತಾ ಇದ್ದೀನಿ, ನೋಡ್ಬೋದು. ಈ ರೀತಿ ಹಚ್ಕೊಂಡ ನಂತರ ಈಗ ಕರ್ಪೂರ ಸ್ವಲ್ಪ ಹೊತ್ತು ಉರಿಯುತ್ತೆ. ಉರಿದ ನಂತರ ಅದು ಆರೋಗುತ್ತೆ. ಓಕೆ, ಆರೋಗಿದ ನಂತರ ಒಂದು ನೋಡಿ, ಈಗ ಆರ್ತಾ ಇದೆ ಕರ್ಪೂರ, ಸ್ವಲ್ಪನೇ ಸ್ವಲ್ಪ ಇದೆ. ಈಗ ಒಂದು ಹೊಗೆ ಶುರು ಆಗುತ್ತೆ ಇದರಲ್ಲಿ. ಸೊ ಆ ಹೊಗೆಯಿಂದ ಮನೆಯಲ್ಲಿ ಬಂದಿರುವಂತಹ ಹುಳಗಳು ಅಥವಾ ಸೊಳ್ಳೆಗಳು ಈ ಥರದ್ದು ಯಾವುದು ಕೂಡ ಮನೇಲಿ ಇರೋದಿಲ್ಲ. ಹಾಗೆ ಫಸ್ಟೇ ಹಚ್ಚಿಬಿಟ್ರೆ ಖಂಡಿತವಾಗ್ಲೂ ಒಳಗೆ ಕೂಡ ಬರೋದಿಲ್ಲ. ಈ ರೀತಿ ಇದರ ಒಂದು ಘಮಘಮವಾಗಿ ಪರಿಮಳ ಬೀರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಮಾತ್ರ. ಸೊ ನೋಡ್ಬೋದು ನೀವು, ಈ ರೀತಿ ಹೊಗೆ ಶುರು ಆಗುತ್ತೆ. ಎಲ್ಲಿ ಈಗ ಸೊಳ್ಳೆಗಳು ಜಾಸ್ತಿ ಇರುತ್ತೋ ಅಂಥವು ಕಡೆ ಇದು ಹಚ್ಚಿ ನೀವು ಬಿಟ್ಬಿಟ್ರೆ ಸಾಕು, ಸೊಳ್ಳೆ ಕೂಡ ಇರೋದಿಲ್ಲ ಫ್ರೆಂಡ್ಸ್. ಮತ್ತು ಮನೆಯಲ್ಲಿ ಯಾವುದೇ ಹುಳುಗಳು ಕೂಡ ಬರೋದಿಲ್ಲ. ಈ ಒಂದು ಟಿಪ್ಸು ನಿಮಗೆ ಹೇಗೆ ಅನ್ನಿಸ್ತು ಖಂಡಿತವಾಗ್ಲೂ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ನೊಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ, ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ಸೊ ಆ ಚಾನಲ್ಲು ಕೂಡ ನೋಡಿ, ನಿಮ್ಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಟಿಪ್ಸನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೂರಿ ಉಬ್ಬಿ ಬರಬೇಕು ಅಂತಂದರೆ ನಾವು ಹಿಟ್ಟನ್ನು ಕಲಿಸ್ಬೇಕಾದ್ರೆ ಖಂಡಿತವಾಗ್ಲೂ ಅದಕ್ಕೆ 1 ಸ್ಪೂನ್ ಸಕ್ಕರೆಯನ್ನು ಹಾಕಿ ನಾವು ಪೂರಿಯನ್ನು ಉಬ್ಬಬೇಕು ಅಂದರೆ ಸಕ್ಕರೆ ಹಾಕಿ ಹಿಟ್ಟನ್ನು ಕಲಿಸ್ಬೇಕು. ನಿಮಗೆ ಪೂರ್ತಿ ವಿಡಿಯೋ ಬೇಕು ಅಂದರೆ ನನ್ನ ಕುಕ್ಕಿಂಗ್ ಚಾನಲಲ್ಲಿ ಇದೆ, ಆದ್ಯ ಕಲರ್ಫುಲ್ ಅನ್ನೋದು. ಸೊ ಆ ಒಂದು ಚಾನಲಲ್ಲಿ ನೀವು ಪೂರಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡಿ. ಖಂಡಿತವಾಗ್ಲೂ ನಿಮಗೆ ನನ್ನ ಒಂದು ಚಾನಲಲ್ಲಿ ಸುಮಾರು ಪೂರಿ ರೆಸಿಪಿನ ಶೇರ್ ಮಾಡಿದ್ದೀನಿ, ನಿಮಗೆ ಎಲ್ಲ ರೆಸಿಪಿಗಳು ಸಿಗುತ್ತೆ. ಓಕೆ, ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್, ಸಿ ಯು.